ಯವ್ವ ಬೇಯವ್ವ ಯವ್ವ. ಯಾರಪ್ಪ ಯಪ್ಪ ನೆಮ್ಮದಿಯಾಗಿ ಮಕ್ಕಳು ಬೆಳಗ್ಗೆ ಯಾರದ ಎದಕ್ಕೆ ಹೋದ್ರ ಕುಂತೀರಿ ಮುಂಜಾನೆ? ಯವ್ವ ನಾನು ಬೇ ಚಂದ್ರು ಒದ್ರಾ ಕುಂತಿದ್ದು ಒಂದಡೆ ಹೊರಗಡೆ ಬಾ ಬೇ. ಹೋಗಲು ನನಗೆ ನಿದ್ದೆ ಬರಾಗುತ್ತೈತಿ, ಅದಕ್ಕೆ ಓದಿರ್ತೀನಿ ಹೋಗತ್ತಗ, ಆಮೇಲೆ ಬಾ ಬೇಕಾದ್ರೆ. ಬೆಳಗ್ಗೆ ಮುಂಜಾನೆ ನಿದ್ದೆ ವಾಸ್ತ ಹತ್ತೈತಿ, ಅವಾಗ ಕರೀತಾರೆ. ಬರೀ ಎಬ್ಸದ ಆತಿಡ್ದು ಹಾಗ ನಾ ಅಂತ ಬರಂಗಿಲ್ಲ ನೋಡಿ ಹೊರಗೆ. ಯೋ ದೇವ್ರಿ, ಹೊಲ್ದಾಗ ನೋಡಿದ್ರೆ ತರಕಾರಿ ಹರಿಯಾಕೆ ಹೋಗ್ಬೇಕು. ಅವ್ವ ನೋಡಿದ್ರಿನ ಎದ್ದಳ ಒಳ್ಳೆ ಏನಾರು ಒಂದಿಟ್ಟು ಮಾಡಿಕೊಡ್ತಾಳೆ. ಒಯ್ದ್ರಾತು ಆಳು ಬೇರೆ ಬರ್ತಾರೆ ಇವತ್ತು ಹೊಲ್ದಾಗ ಅಂತ ನಾನಂದ್ರೆ ಅವ್ವ ನೋಡಿದ್ರಿ ಎದ್ದ ಬರೋ ಒಳ್ಳೆ ಏನು ಮಾಡೋದಪ್ಪ ಯಪ್ಪ. ಈ ಲಲಿತಾ ಮನೆಯಾಗಿಲ್ಲದಕ್ಕೆ ಇಷ್ಟೆಲ್ಲ ಪಜಿತಿ. ಇಲ್ಲ ಅಂದಿದ್ದಿದ್ರೆ ನಾ ಹೇಳೋಕ್ಕಿಂತ ಮುಂಚೆನ ಎಲ್ಲ ರೆಡಿ ಇಟ್ಟಿರ್ತಿದ್ಲು ಮನ್ಯಾಗ. ಯಪ್ಪ ನೀನು ಆಗಲೇ ಎದ್ದೇನ? ಹ್ಞೂನಪ್ಪ ಆಗಲೇ ಎದ್ದೆ, ನಾ ಭಾಳ ತಾತು ಇಲ್ಲೇ ಹೊರಗಡೆ ಹೋಗಿ ಬಂದೆ. ಹಂಗೆ ನೀನು ಎದ್ದೆ? ರೆಡಿಯಾಗಿರಾ ನೀನು ಮತ್ತು ಕೃಷ್ಣ? ಹ್ಞೂ ಯಪ್ಪ, ನಾನು ಕೃಷ್ಣ ಏನೋ ಹೊಲ್ದಾಗ ಹೋಗಕ್ಕೆ ರೆಡಿನ ಆಗೀವಿ. ಆದ್ರೆ ಏನಾದ್ರ ಯಪ್ಪ ಅವ್ವ ಇನ್ನ ಎದ್ದೇ ಇಲ್ಲ ಯಪ್ಪ. ಅವ್ವ ಎದ್ದಿದ್ರೆ ಏನಾರ ಒಂದು ಸ್ವಲ್ಪ ನಾಷ್ಟ ಏನಾರ ಮಾಡಿಸ್ಕೊಂಡು ಕಟ್ಕೊಂಡು ಹೋದ್ರಾತಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಮುಂಜಾನೆ ಲಘುನೇ ಇದ್ದೀವಲ್ಲ, 7 ಗಂಟೆ 8 ಗಂಟೆನಷ್ಟಿಗೆ ಹೊಟ್ಟೆ ಹಸಿದು ಬಿಡ್ತೈತಿ. ಮತ್ತೇನು ಪದೇ ಪದೇ ಮನೆಗೆ ಹೊಲಕ್ಕೆ ಅಡ್ಡಾಡೋದು ತೊಗೊಂಡು ಹೋದ್ರಾತಾಗ ಬೇಕಾದ್ರೆ ಮಧ್ಯಾಹ್ನ ಊಟದ್ದು ನೀನ ಬಂದು ತೊಗೊಂಡು ಬರ್ತಿದ್ದಿ ಅಂತ ಅಂದ್ಕೊಂಡಿದ್ದೆ. ಅವ್ವ ನೋಡಿದ್ರೆ ಇನ್ನೂ ಎದ್ದೇ ಇಲ್ಲ. ಆಳು ಬೇರೆ ಬರ್ತಾರೆ ಹೊಲದಾಗ, ಅವರಿಗೂ ಮತ್ತು ಒಂದು ಸ್ವಲ್ಪ ನಾಷ್ಟ ಒಯ್ಬೇಕಾಗಿತ್ತು. ಮಧ್ಯಾಹ್ನ ಊಟದ್ದೇನು ಅವರ ತರ್ತಾರೆ, ಅದ್ರ ಇವಾಗ ಬೆಳಗ್ಗೆ ನಾಷ್ಟದ್ದು ನಮ್ದು ಕೊಡೋದಿರ್ತೈತಲ್ಲಪ್ಪ. ಅದಕ್ಕೆ ಏನು ಮಾಡೋದು ಗೊತ್ತಾಗಬಲ್ದು. ಈಗ ಊರಾಗ ಹೋಟೆಲು ಇಷ್ಟು ಲಗುನ ತೆಗ್ದಿರಂಗಿಲ್ಲ, ಹೋಟೆಲ್ದರ ಒಯ್ಯನ ಅಂತ ಅನ್ನಕ್ಕೆ. ಮತ್ತೀಗ ಹೆಂಗೆ ಮಾಡೋದು? ಏನು ನಿಮ್ಮವು ಇನ್ನೂ ಎದ್ದಿಲ್ಲ? ಇಲ್ಲಪ್ಪ ಅವ್ವ ಇನ್ನೂ ಎದ್ದಿಲ್ಲ. ಆಕಿ ಹಿಂಗೆಲ್ಲ ಹೇಳಿದ್ರೆ ಮಾತು ಕೇಳಂಗಿಲ್ಲ. ನೀ ಸರ್ಕೋಯ್ತದ, ನಾ ಒದರ್ತೀನಿ ನೋಡಿ. ಈಗ ಲಕ್ಷ್ಮಿ, ಲೇ ಲಕ್ಷ್ಮಿ, ಬರ್ತೀಯನೇನು ಹೊರಗಡೆ? ಏನು ಅಲ್ಲಿಗೆ ತಣ್ಣೀರು ತೊಗೊಂಬಂದು ಸುರುಲ್ಲ ನೀನು ಮುಖಕ್ಕೆ? ಎದ್ದು ಬಾ ಇಲ್ಲಿ. ಕತ್ತಿ ವಯಸ್ಸಾಗಂತ ಮನಿದ ಜವಾಬ್ದಾರಿ ತೊಗೊಳಕ್ಕೆ ಒಲ್ಲೆ ಅಂತ ಅಳಿಕೆ. ಸೊಸೆಯರ್ ಕೆಲಸ ಮಾಡೋ ಮುಂದೆ ದೊಡ್ಡ ದೊಡ್ಡ ಮಾತು ಮಾತಾಡ್ತಾಳ. ಈಗ ನೋಡಿದ್ರೆ ತಾನು ಹಂದಿ ಬಿದ್ಕೊಂಡಂಗೆ ಎದ್ದು ಬರ್ತೇನೇನಿಲ್ಲ ಈಗ. ಯವ್ವ ಈ ಮನ್ಯಾಗ ನಾನು ನೆಮ್ಮದಿಯಿಂದ ನಿದ್ದಿನೂ ಮಾಡಂಗಿಲ್ಲಪ್ಪ ಯಪ್ಪ. ನಾನು ನಿದ್ದೆ ಮಾಡೋದ ಎಲ್ರಿಗೂ ಕಣ್ಣು ಗೊತ್ತೈತಿ. ಬೆಳಗ್ಗೆ ಹೋಯ್ತಿಲ್ಲ ಬದೇ ಹಬ್ಬದಾಗ ಗೊತ್ತಲ್ಲ ತಗೊಳ್ಳಾಗಲಿ. ಏನಾಗೈತ್ರಿ ನಿಮ್ಗೆ? ಎದಕ್ಕೆ ಮುಂಜಾನೆ ಎದ್ದು ಒದ್ರಾಗುಂತೀರಿ? ಟೈಮ್ ಇನ್ನ ಈಗ 5 ಗಂಟೆ ಆಗೈತ್ರಿ. ಮೊಕೋನಾಕರ ಬಿಡ್ರಿ, ಎದಕ್ಕೆ ಒದ್ರಾಗುಂತೀರಿ? ಲೇ, ನಾನು ನಿನಗೆ ನಿನ್ನೆ ರಾತ್ರಿನೇ ಹೇಳಿದ್ದಿಲ್ಲ, ಹೊಲದಾಗ ನಾಳೆ ಆಳು ಬರ್ತಾರ, ಚಂದ್ರು ಮತ್ತು ಕೃಷ್ಣ ಹೊಲಕ್ಕೆ ಲಗುನ ಹೊಂಟಾರ. 5 ಗಂಟೆ ಅನ್ನಷ್ಟಿಗೆ ಮನ್ಯಾಗ ನಾಷ್ಟ ಎಲ್ಲ ರೆಡಿ ಇರಬೇಕು. ಅಡಿಗೆ ಬೇಕಾದ್ರೆ ಮಧ್ಯಾಹ್ನ ಮೇಲೆ ಆರಾಮಾಗಿ ಮಾಡಂತೆ ನಾ ಒಯ್ತೀನಿ ಅಂತ ಹೇಳಿದ್ದಿಲ್ಲ. 5 ಗಂಟೆ ಆದ್ರೂ ನೀನು ಹಾಸಿಗೆಗೆ ಬಿದ್ಕೊಂಡಿಲ್ಲ. ನಿನಗೆ ಎಷ್ಟು ಸೊಕ್ಕಿರಬೇಡ ನಿನಗೆ. ಅಯ್ಯಯ್ಯ ನಿಮ್ದೊಳ್ಳೆ ಅತಿ ಆತು ಬಿಡ್ರಿ. ಅವ್ರು 5ಕ್ಕೆ ಹೊಲಕ್ಕೆ ಹೋದ್ರ ನಾನು ಯಾಕೆ 5ಕ್ಕೆ ನಾ ಎದ್ದು ನಾಷ್ಟ ಮಾಡಿರ್ಬೇಕ್ರಿ? ನನಗೆ ನಿದ್ದೆ ಚಲೋನ ತಂಗೆ ಬರೋದ 5 ಗಂಟೆ ಸುಮಾರು. ನನಗೆ ಎದ್ದೆಲ್ಲ ಅಡಿಗೆ ಎಲ್ಲ ಅಡಗಾಗಿಲ್ಲ, ನಿದ್ದಿನ ಜೋರು ಬರಾಗೋತೈತೆ ಗೊತ್ತಂದ್ರೆ ನನಗೆ. ಲೇ ನೀ ಹೆಣ್ಣಲ್ಲಿ ನಿನ್ನಿಂದ ಈ ಮನೆಗೆ ದರಿದ್ರ ಹತ್ತೈತ್ಲಿ. ಹೆಣ್ಮಕ್ಳು ಯಾವಾಗಲೂ ಲಘುನ ಎದ್ದು ಮನ್ಯಾಗ ಕೆಲಸ ಎಲ್ಲ ಮಾಡ್ಬೇಕು. ನೀ ನೋಡಿದ್ರೆ ಇನ್ನೂ ಬಿದ್ಕೊಂಡಿಲ್ಲ. ನಾಚಿಕೆಗಲ್ಲೇ ನಿನಗೆ. ನಿನ್ನೆ ರಾತ್ರಿನ ಹೇಳಿದ್ದಿಲ್ಲ, ಒಂದು ದಿನ ಲಘುನ ಎತ್ರ ಏನಾಕೈತಿ ನಿನಗೆ? ರೀ ಎದಕ್ಕೆ ಒದ್ರಾಡ್ತೀರಿಪ್ಪ? ನನಗೆ ಮುಂಜಾನೆ ನಿದ್ದೆ ಮಾಡಾಕ್ಬಿಡ್ರಿ. ಇವಾಗ ಏನಾರು ಒಂದು ತಿಳ್ಕೊಂಡು ಹೋಗ್ರಿ. ಈಗ ಕೈಯಾಗ ಬೇಡಕ್ಕಾಗಲ್ಲ. ಬೇಕಾದ್ರೆ ನಾನು ಮಧ್ಯಾಹ್ನ ಮೇಲೆ ಮಾಡಿಕೊಟ್ಟು ಕಳಿಸ್ತೀನಿ ಅಂತ ಹೋಗ್ರಿ. ಈಗ ಏನಾರ ಸರಳಾಗಿ ಅಡಿಗೆ ಮಾಡಿ ಕೊಟ್ಟು ಉಳ್ಕೊತಿದಿ. ಇಲ್ಲ ಅಂದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ವಾಪಸ್ ಮಲ್ಕೊಳಕ್ಕೂ ಬಿಡಂಗಿಲ್ಲ ನಾನು. ಹೋಗ್ರಿ, ಯಾರದು ಬರ್ತಾರೆ ನಗಯಾಗತ್ತ ಆಗೆಲ್ಲ ಬದಲಾಡಿದ್ದೆ ಒಳಗೋದೈತೆ ಹೋಗಿ ಅವಾಗ ಓದಿರಪ್ಪ. ನಾನಂತೂ ಅಡಿಗೆ ಮಾಡೋಕ್ಕಾಗಲ್ಲ. ಚಂದ್ರು ಅಲ್ಲೇ ಹೊರಗಡೆ ಹೋಟೆಲ್ನಾಗ ಎಲ್ಲಾರು ತೊಗೊಂಡು ಹೋಗ್ರತ್ತಾಗ ಬೇಕಾದ್ರೆ ಮಧ್ಯಾಹ್ನಕ್ಕೆ ನಾ ಮಾಡಿ ಕಳಿಸ್ತೀನಂತ. ಇವಾಗ ಮುಂಜಾನೆ ಅದು ಕಣ್ಣು ನೋಡ್ರಿ, ಇಲ್ಲಿ ಕಣ್ಣು ಬಿಡೋಕ್ಕಾಗಲ್ದು. ನನಗೆ ನೋಡಿದ್ರೆ ನೀವು ನೋಡಿದ್ರೆ ಎದ್ದು ಅಡುಗೆ ಮಾಡೋಕಂತ ನನ್ನ ಕೈಯಾಗ ಅಡುಗೆ ಮಾಡೋಕ್ಕಾಗಲ್ಲಪ್ಪ. ನಾನಂತೂ ಮಕ್ಕೋತೀನಿ ರೀ. ಆಮೇಲೆ 8 ಗಂಟೆಗೆ ಲಗುನೆ 8 ಗಂಟೆ ಅನ್ನಷ್ಟಿಗೆ ಎದ್ದು ಅಡುಗೆ ಮಾಡ್ಕೊಡ್ತೀನಿ ಅಂತ ರೀ. 10 ಗಂಟೆ ಅನ್ನೋದ್ರ ಒಳಗೆ ಚಂದ್ರು ಹೋಗ್ಲ, ಒಂದು ಕೊಡ ತಣ್ಣಗಿರ್ಬೇಕು ನೋಡು ಅಂತ ನೀರು ತಗೊಂಬ. ಇಲ್ಲಿ ಮುಖಕ್ಕೆ ಎಚ್ಚಿದೆ ಅಂದ್ರೆ ನಿದ್ದೆ ಎಲ್ಲ ಕಿತ್ಕೊಂಡು ಹೋಗಿರ್ಬೇಕು. ಇಕ್ಕಿದು ತಂಬೋಗ. ಏನ್ ಮಾಡಕೊಂತೀರಿ ನೀವು? ಮತ್ತೇಳಿ ಬಾಯಿ ಮಾತಿಗೆ ಹೇಳಿದ್ರೆ ನೀನು ಬಗ್ಗು ಅಂತ ಕೆಲ್ಲ. ಅದಕ್ಕೆ ಒಂದು ಕೊಡ ತಣ್ಣನ ನೀರು ಇಡೀ ಮುಖದ ಮೇಲೆಲ್ಲ ಇಡೀ ಮೈಗೆ ಉಗ್ಗಿದೆ ಅಂದ್ರೆ ನಿದ್ದೆ ಅದು ವಾಪಸ್ ಹೆಂಗೆ ಬರ್ತೈತಿ ನಾನು ನೋಡಬಿಡ್ತೀನಿ. ಈಗ ಎದ್ದು ಸೀದಾ ಅಡುಗೆ ಮಾಡಕ್ಕೆ ಹೋದಿ ಉಳ್ಕೊತಿದ್ದೀನಿ ನನ್ನ ಕೈಯಾಗ. ಇಲ್ಲ ಅಂತ ತಿಳ್ಕೊ, ತಣ್ಣೀರಾಗ ಮುಳುಗಿಸಿ ಎಬ್ಬಿಸ್ಬಿಡ್ತೀನಿ ಮತ್ತೆ ನೀನು ನೋಡು. ರೀ ಈಗ ಅಡುಗೆ ಮಾಡಿದ್ರು ಅರ್ಧ ತಾಸರ ಬೇಕ್ರಿ ನಾಷ್ಟ ಏನಾರ ಮಾಡಕ್ಕೆ. ಸೀದಾ ಹೋಗಿ ಅಡುಗೆ ಮನೆಗೆ ಹೋಗಿ ಚುಮ್ಮರಿ ಹಚ್ಚು. ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿ ಉಪ್ಪಿಟ್ಟು ಮಾಡಿಡು. ಲಗುನ ಮಾಡು. ಅವ್ರನ್ನ ಕಳಿಸ್ತೀನಿ. ನಾನೊಂದು ಅರ್ಧ ತಾಸು ಬಿಟ್ಟು ಹೋಗ್ತೀನಿ. ಅರ್ಧ ತಾಸು ನಂಗೆ ಬಡ ಉಪ್ಪಿಟ್ಟು ಚುಮ್ಮರಿ ಮಾಡಿಟ್ಟು ಬದುಕೋತೀನಿ. ಇಲ್ಲ ಅಂತಂದ್ರೆ ಮತ್ತೆ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ ನೋಡು ಮತ್ತೆ.
ರೀ ನಾಷ್ಟಾಗ ಬೇಕಾದ್ರಕಿ ನಿಮ್ಮ ಸಸಿ ಅದು ಏನದು ಕರ್ದ ಅವಲಕ್ಕಿ ಮತ್ತು ಚುಮ್ಮರಿ ಮಾಡಿಟ್ಟಾಳ ಅವನ್ನಾರು ತೊಗೊಂಡೋಗ್ರಿ. ಹೌದಲ್ಲ, ನನ್ನ ಸೊಸೆ ಚುಮ್ಮರಿ ಮಾಡಿಟ್ಟಾಳಲ್ಲ, ಸರಿ ಚುಮ್ಮರಿ ತೊಗೊಂಡೋಕಿನಂತ ಲಘು ಲಘುನ ಉಪ್ಪಿಟ್ಟು ತಿರ್ಬಿಡದನ ಚಂದನ ತಂಗ ಉಪ್ಪಿಟ್ಟು ಮಾಡಿದಿ ಉಳ್ಕೊತಿದಿ. ಇಲ್ಲಾಂದ್ರೆ ಹಿತ್ತಲ್ದಾಗ ಬಾವಿ ಐತಲ್ಲ, ಬಾವಿಯಾಗ ಹಾಕಿ ಮುಳುಗ್ಸಿ ಎಬಸ್ತಿ ನೋಡೋ ಮತ್ತೆ ಏನು ಮಾಡ್ತಿದಿ. ಹಾಂ ಯಪ್ಪ ಬ್ಯಾಡ್ರಿಪ್ಪ, ನೀವೇನು ಹೇಳ್ದಂಗೆ ಮಾಡಾರದ್ರಿ. ಈಗೇನು ಉಪ್ಪಿಟ್ಟಲ್ಲ, ಸರಿ ತಗೋರಿ, ಹೋಗಿ ಲಗುನ ಉಪ್ಪಿಟ್ಟು ಮಾಡ್ಕೊಡ್ತೀನಿ ತಗೋರಿ. ಉಪ್ಪಿಟ್ಟು ಮಾಡಿ ಏನಾರು ವಾಪಸ್ ಮತ್ತೆ ಮಲ್ಕೊಂಡು ಮತ್ತೆ ನೋಡೋ ಮತ್ತೆ ನೀನು ಮನ್ಯಾಗ ಉಳ್ಸಂಗಿಲ್ಲ, ಮತ್ತೆ ಹೊರಗಡೆನ ದಬ್ಬಿಡ್ತೀನಿ. ಉಪ್ಪಿಟ್ಟು ಮಾಡ್ಬೇಕು, ಆಮೇಲೆ ಉಪ್ಪಿಟ್ಟು ಆದ್ಮೇಲೆ ಮನ್ಯಾಗ ಕಸ ಅನ್ಬೇಕು, ನೆಲ ಒರೆಸ್ಬೇಕು, ಹೊರಗಡೆ ಅಂಗಳಕ್ಕೆ ನೀರು ಹಾಕ್ಬೇಕು, ರಂಗೋಲಿ ಹಾಕ್ಬೇಕು. ಲಘುನ 9 ಗಂಟೆ ಅನ್ನಷ್ಟಿಗೆ ಅಡುಗೆ ಎಲ್ಲ ರೆಡಿ ಇರಬೇಕು. ನಾನು ನಾಷ್ಟ ತೊಗೊಂಡು ಹೋಗಿ ವಾಪಸ್ 9 ಗಂಟೆಗೆ ಕರೆಕ್ಟ್ ಮನೆಗೆ ಬರ್ತೀನಿ. ಅಷ್ಟೊತ್ತಿಗೆ ಮನ್ಯಾಗ ಪಲ್ಯ, ಅನ್ನ, ಸಾರು, ಚಟ್ನಿ, ರೊಟ್ಟಿ ಎಲ್ಲ ತಯಾರಿರ್ಬೇಕು. ಏನ ಏನ್ರಿ 9 ಗಂಟೆನಷ್ಟಿಗೆ ಅಡುಗೆ ಎಲ್ಲ ರೆಡಿ ಇರಬೇಕಾ? ಏನ್ ಹಿಂದೆ ಮುಂದೆ ಮಕ್ಕಳು ಅಳಾಕುಂತಾವ, ಏನು ಕರಿಯಾಕುಂತಾವ ಒಯ್ ಅಂತಂದು? ಏನಿಲ್ಲಲ್ಲ, ತೆಪ್ಪಗೆ ಅಡುಗೆ ಮಾಡ. ಸೊಸೆಯಾರು ಮಾಡೋ ಮುಂದೆ 5 ನಿಮಿಷದಾಗ ಮಾಡ್ತೀನಿ, 2 ನಿಮಿಷದಾಗ ಮಾಡ್ತೀನಿ ಅಂತ ದೊಡ್ಡದಾಗ ಕಿಸ್ದಾಡ್ತಿರ್ತೀರಿ. ಮಾಡಲ್ಲ, ಈಗ 9 ಗಂಟೆ ತನಕ ಟೈಮ್ ಕೊಟ್ಟಿನಲ್ಲ. ಆಯ್ತು ತಗೋರಿ, ಕಟ್ಟಗ ರೊಟ್ಟಿ ಅದಾವು, ಪಲ್ಯ, ಅನ್ನ, ಸಾರು, ಚಟ್ನಿ ಮಾಡ್ತೀನಿ ಬೇಕಾದ್ರೆ. ಅವು ಕಟಗ ರೊಟ್ಟಿ ನಮಗೆ ರಾತ್ರಿಗೆ ತಿನ್ನಾಕ ಬರ್ತಾವು. ಬಿಸಿ ರೊಟ್ಟಿ ಮಾಡ, ರೊಟ್ಟಿ ತೊಗೊಂಡು ಹೋಗ್ಕೇನಲ್ಲಿ ಹೊಲದಾಗ ಬಾಳೆಲ್ಲ ಬರ್ತಾರ. ಬಾಳ ರೊಟ್ಟಿ ಮಾಡ, ಬಿಸಿವ ಅವನ್ನ ಬೈತೀನಿ. ಸರಿ ಆತ್ರಿ. ಒಂದ ಮತ್ತೆ ಯಾಕೆ ಇಲ್ಲೇ ನಿಂತಿದ್ದಿ? ನಡಿ ಅಡಿಗೆ ಮನೆಗೆ. ಇರ್ಲಿ ಪಾಪ ಅಂತ ಬಿಟ್ಟಿದ್ದ ಹೆಚ್ಚಾಗ್ಬಿಟ್ಟೈತಿ ಈಕಿಗೆ. ಚಂದ್ರು, ನೀನು ಹೊಲಕ್ಕೆ ಹೋಗಿರಪ್ಪ, ನೀನು ಕೃಷ್ಣ ಹೊಲದಾಗ ಹೋಗಿ ಕೆಲಸ ಚಾಲೂ ಮಾಡಿರ್ರಿ. ಈಗ ಎಷ್ಟು 5 ಗಂಟೆ ಆಗೈತಲ್ಲ, ನಾ ಬರೋಷ್ಟಿಗೆ 6 ಗಂಟೆ ಹಂಗೆ ಆಕೈತಿ, 6:15 ಆಕೈತಿ. ನಾ ಬಂದ್ಮೇಲೆ ಬೇಕಾದ್ರೆ ನಾಷ್ಟ ಮಾಡತ್ರ ನೀವೆಲ್ಲರೂ ಚಾ ಉಪ್ಪಿಟ್ಟು ಚುಮ್ಮರಿ ತಂದ್ಬಿಡ್ತೀನಿ ಅಂತ ಇಲ್ಲಿ ನಾನು, ಸರಿನಾ? ಸರಿ ತಗೋಪ್ಪ, ಒಟ್ಟಿನಲ್ಲಿ 7 ಗಂಟೆ ಅನ್ನಷ್ಟಿಗೆ ಬಂದ್ಬಿಡು ನೀನು. ಸರಿ ಆಯ್ತು, ಕೃಷ್ಣನ ಕರ್ಕೊಂಡು ಹೋಗಿ ನೀನು, ನಾ ಬರ್ತೀನಂತ. ಸರಿಯಪ್ಪ. ಈಗ ಹಿಂದೆ ನಿಂತ್ಕೋತೀನಿ. ಈಗ 5 ನಿಮಿಷದಾಗ ಅದು ಉಪ್ಪಿಟ್ಟು ಹೆಂಗೆ ತಿರುತ್ತಾಳ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಅದು ಏನಾರ ಸರಿನಾ ತಂಗ ಆತ ಉಪ್ಪಿಟ್ಟು ಉಳ್ಕೋತಾಳೆ ಇವತ್ತು ನನ್ನ ಕೈಯಾಗ. ಹಿಂಗೆ ಹೆಂಗಾರ ಮಾಡ್ಬೇಕು, ಆ ಉಪ್ಪಿಟ್ಟಾಗ ಈಕಿನ ಮುಳುಗ್ಸಿ ಎದ್ದೇಳಿಸ್ತೀನಿ. ಆಹಾ, ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲಿ ನೋಡ್ಲಿ ಲಲಿತಿ, ಅಪ್ಪ ಮಂಜು ನೋಡ್ಲಿ ಎಷ್ಟು ಮಸ್ತ್ ಐತಿ. ಆಹಾ, ಬೆಳಿಗ್ಗೆನ ಒಂಥರ ಚುಮ್ಮು ಚಳಿ. ಆಹಾ, ತಂಪಾದ ಗಾಳಿ ಎಷ್ಟು ಮಸ್ತ್ ಐತಿ ನೋಡ್ಲಿ. ಹ್ಞೂಲಿ, ಎಷ್ಟು ಚಲೋ ಐತಿ ನೋಡು ಈ ಜಾಗ ಅಂತೂ. ಯಪ್ಪ, ಇಲ್ಲೇ ಇನ್ನ ಹಿಂಗೈತಿ. ಇನ್ನು ಮುಂದೆ ಬೆಟ್ಟ ಎಲ್ಲ ಮೇಲೆ ಹತ್ತಿದ ಮೇಲೆ ಅಲ್ಲೂ ಇನ್ನೂ ಎಷ್ಟು ಚಂದ ಕಾಣಿಸುತ್ತೆ ಏನು. ಅಯ್ಯೋ, ನಂಗಂತೂ ಈ ಜಾಗ ಎಲ್ಲ ಭಾಳ ಇಷ್ಟ ಆಯ್ತು. ಅಕ್ಕ, ಅಂದಂಗೆ ಈ ಬೆಟ್ಟದ ಹೆಸರು ಏನೋ ಐತಲ್ಲ, ಮುಳ್ಳಯ್ಯನಗಿರಿ ಬೆಟ್ಟ. ವಾವ್, ಎಷ್ಟು ಚೆನ್ನಾಗಿದೆ ಅಕ್ಕ ಈ ಜಾಗ. ಯಪ್ಪ, ನನಗಂತೂ ಸಖತ್ ಇಷ್ಟ ಆಗಿದೆ. ನಾನಂತೂ ಬೆಟ್ಟ ಎಲ್ಲ ಹತ್ತಕ್ಕೆ ಭಾಳ ಖುಷಿಯಿಂದ ಕಾಯಕೊಂತ್ಬಿಟ್ಟಿನಿ ನೋಡಕ್ಕ. ಬರಕ್ಕ ಹತ್ತಕ್ಕೆ ಚಲೋ ಮಾಡೇನ್ರಿ. ಮೇಲೆಲ್ಲ ಇನ್ನೂ ಎಷ್ಟು ಚೆನ್ನಾಗಿದ್ದೇನೆ ಏನೋ. ಆ ಕಡೆ ಎಲ್ಲ ನೋಡೋಕೆ ಎಷ್ಟು ಹಸಿರಿದೆ, ಎಲ್ಲ ನೋಡಿದ್ರು ಹಸಿರು. ಸವಿ, ನೀ ಮುಂದಕ್ಕೆ ಹೋಗಬೇಡ, ಹಿಂದ್ಕತ್ತ ಸರಿ ಇಲ್ಲಿ. ಸರಿ ಲಲಿತಿ. ಅಯ್ಯೋ, ಇನ್ನು ಮೇಲೆಲ್ಲ ಮಸ್ತ್ ಐತಿ ಜಾಗ, ಮಾತ್ರ ಪ್ಲೇಸ್ ಮಾತ್ರ ಮಸ್ತ್ ಐತಿ ಇಲ್ಲಿ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಅದು ಬೆಳಗ ಮುಂಜಾನೆ ಅಷ್ಟ ಮಸ್ತ್ ಕಾಣಿಸ್ತೈತಿ. ಆಮೇಲೆ ಇನ್ನೂ ಅಷ್ಟು ಸರಿ ಅನ್ಸೋದಿಲ್ಲ. ಬೆಳಗ ಮುಂಜಾನೆ ಆಹಾ, ಈ ಮಂಜು ಚುಮ್ಮು ಚಳಿ ಎಷ್ಟು ಚೆನ್ನಾಗೈತಂದ್ರೆ. ಈ ಅಮ್ಮನಾರ ಏನೋ ಬರವಲ್ರಲ್ಲ, ಅವ್ರು ಬಂದ್ರೆ ಎಲ್ಲರೂ ಒಮ್ಮಿಗೆ ಹತ್ತಕ್ಕೆ ಚಲೋ ಮಾಡಿದ್ರಾಯ್ತಂತಂದು. ಹೌದು, ಅವರ ಬರವಲ್ರಿ, ಏನು ಬಂದರು ನೋಡಿಲ್ಲಿ. ಯವ್ವ ಏನು ಬೇ, ನೀವಿಬ್ಬರ ಬಂದಿರಲ್ಲ, ಅವ್ರು ಉಳ್ಕೋತಾರಲ್ಲ, ಎಲ್ಲದಾರ ನೋಡವ. ನೀವು ಹರಿದಾರ ಹಾಕಿರಿ, ನಿಮಗೆ ಮೆಟ್ಟ ಎಲ್ಲ ಲಘುನ ಹತ್ತು ಬಿಡ್ತೀರಿ. ನಾವು ವಯಸ್ಸಾದ್ರೆ ನಮ್ಗೆ ಲಘುನ ಹತ್ತಕ್ಕಾಗಂಗಿಲ್ಲ. ನಾವು ನಿಮ್ಮ ಹಿಂದೆ ಮೆಲ್ಲಕ್ಕೆ ಬರ್ತಿರ್ತೀವಿ, ನೀವು ಮುಂದಕ್ಕೆ ನಡ್ರಿ. ನಮ್ಗೆ ಆತಂದ್ರೆ ಫುಲ್ ಮೇಲೆ ಬರ್ತೀವಿ, ಇಲ್ಲಾಂದ್ರೆ ಆ ಗುಡಿ ತನಕ ಲಾಸ್ಟ್ ಮಾಡಿಬಿಡ್ತೀವಿ. ನೀವು ಆರಾಮ ಮೆಲ್ಲಕ್ಕೆ ಹತ್ಕೊಂತ ನಡೆದು ಬಿಡ್ರಿ. ಹೌದನ್ಬೆ, ನೀವು ನಮ್ಮ ಜೊತೆಗೆ ಬಂದಿದ್ರೆ ಚಲೋ ಆಕಿತ್ತು. ಪರವಾಗಿಲ್ಲ ಬಿಡ್ಬೆ, ಒಂದು ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ. ಎಲ್ಲರೂ ಜೊತೆಗೆ ಹೋಗೋಣ್ರಿ ಅಂತ ತಗೋರಿ. ಮತ್ತು ನಿಮ್ಮನ್ನಷ್ಟೇ ಬಿಟ್ಟು ಎಲ್ಲಿ ಹೋಗೋಣ? ಬೇಡ, ನಮ್ಗೆ ಫುಲ್ ಹತ್ತಕ್ಕಾಕೈತೆ ಏನಿಲ್ಲ, ಇನ್ನೂ ಗೊತ್ತಿಲ್ಲ. ಎಲ್ಲಿ ತನಕ ಆಕೈತಿ ಅಲ್ಲಿ ತನಕ ಅಂತೂ ನಾವು ಬರ್ತೀವಿ. ನೀವು ಮುಂದಕ್ಕೆ ಮ್ಯಾಲೆ ತಗೋಬರ್ರಿ. ಮೇಲೆಲ್ಲ ಚಲೋ ಇದ್ದಂಗೆ ಐತೆ, ಅಲ್ಲಿ ನೋಡಲ್ಲ ಮಂದೆಲ್ಲ ಹೆಂಗೆ ಹತ್ತಾಕೊಂತಾರೆ. ನೀವು ಹಂಗೆ ಹತ್ತಕ್ಕೆ ಚಲೋ ಮಾಡಿರಿ. ನಾವೇನು ಒಬ್ಬರ ಇಲ್ಲ, ಏನಿಬ್ಬರು ಇಲ್ಲ, ನಾನು ಅದೀನಿ, ಗೌರವ ಅದಾಳ, ಮತ್ತು ನಿಮ್ಮವ್ವ ಅದಾಳ, ಆಮೇಲೆ ಶಾಲು ಅದಾಳ, ವಿಶಾಲು ಅದಾಳ, ನಾವು 5-6 ಜನ ಅದೀವಿ. ನೀವರ ಇನ್ನೂ 4 ಜನ ಅದೀರಿ. ನೀವು ಆರಾಮ ಮೆಲ್ಲಕ್ಕೆ ಮುಂದಕ್ಕೆ ಹೋಗ್ರಿ, ಹರಿದಾರ ಹಾಕಿರ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ರಿ. ನಮ್ಗೆ ಎಲ್ಲಿ ತನಕ ಆಕೈತೆ ಅಲ್ಲಿ ತನಕ ಬರ್ತೀವಂತ. ಹ್ಞೂನವ ಲಲಿತವ, ಸವಿತವ, ನೀವು ಮುಂದ್ಕತ್ತ ಹೋಗ್ರಿ. ನಾವು ಇವ್ರನ್ನೆಲ್ಲ ಕರ್ಕೊಂಡು ಮೆಲ್ಲಕ್ಕೆ ಹತ್ಕೊಂತ ಬರ್ತೀವಂತ. ಈಗ ನಮ್ಮ ಜೊತೆ ನೀವು ಬಂದ್ರೆ ಮತ್ತು ಹೊತ್ತಾಗ್ಬಿಡ್ತೈತಿ, ಬಿಸಿಲು ಬಂದುಬಿಡ್ತೈತಿ. ಅವಾಗ ನೀವು ಹತ್ತದಂಗೆ ನೋಡ್ದಂಗೆ ಆಗಲ್ಲ, ನಮ್ಮದು ಆಗಂಗಿಲ್ಲ. ಕೊನೆ ಪಕ್ಷ ನೀವರ ಮ್ಯಾಲತ್ತ ಹೋಗಿ ನೋಡ್ಕೊಂಬರ್ರಿ, ನಡಿತೈತಿ. ನೀವು ಹೋಗ್ರಿ, ನಾವು ಬರ್ತೀವಂತ ಅವ್ರನ್ನ ಕರ್ಕೊಂಡು ಮೆಲ್ಲಕ್ಕೆ. ಹೌದಾ ಬೇ? ಸರಿ ತಗೋಬೆ. ಹಂಗಾರೆ ನೀವು ಎಲ್ಲರೂ ಮೆಲ್ಲಕ್ಕೆ ಬರ್ತಿರ್ರಿ, ನಾವು ಹೋಗಿರ್ತೀವಂತ. ಹಂಗೇನಾರ ನಿಮಗೆ ಏನಾರು ಬೇಕಂದ್ರೆ ನಮಗೆ ಫೋನ್ ಹಚ್ಚಿರಿ, ಸರಿನಾ?
ಸರಿ ಆಯ್ತು ತಗೋ. ಇಲ್ಲೂ ನೆಟ್ವರ್ಕ್ದೆಲ್ಲ ಸಮಸ್ಯೆ ಇರ್ತೈತಿ ಬೇ, ನೀವು ಹುಷಾರು ನೋಡ್ರಿ ಬರೋ ಮುಂದೆ. ಅವಸರ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ಅಷ್ಟೇ ಹತ್ರಿ. ನಾವು ಮ್ಯಾಲ ತನಕ ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ಹತ್ತಿ ನೋಡ್ಕೊಂಡು ವಾಪಸ್ ಲಘುನ ಬಂದುಬಿಡ್ತೀವಂತ. ಸರಿ ಆಯ್ತು, ನೀವು ಹೋಗ್ರಿ, ನಾವು ಬರ್ತೀವಿ ಮೆಲ್ಲಕ್ಕೆ. ಸರಿ ಆಯ್ತು ಬೇಮ್ಮ.